ಏನಂತಂದರೆ ಈ ಪಂಚಾಯಿತಿ ಕಡೆಯಿಂದ ನಾನು ಮಾಡಿರೋ ಆಟೋ ನಿಲ್ದಾಣನ ತೆರವುಗೊಳಿಸಿದ್ದಾರೆ. ಇದುವರೆಗೆ ಪಂಚಾಯಿತಿ ಕಡೆಯಿಂದ ಯಾರೂ ಆಟೋ ನಿಲ್ದಾಣ ಮಾಡೋದಕ್ಕೋಸ್ಕರ ಯಾರೂ ಮುಂದೆ ಬಂದಿಲ್ಲ. ಸೊ ಆಟೋದವರು ಪಾಪ ಬಂದು ಕೇಳ್ಕೊಂಡಾಗ ಈ ಥರ ಮೇಡಮ್ ನಮಗೂ ಏನೋ ಬಿಸಿಲು ಮತ್ತು ಮಳೆ ಬಂದರೆ ನಮ್ಗೆ ಆಟೋ ಇದು ಬೇಕು, ಸ್ಟ್ಯಾಂಡ್ ಬೇಕು ಅಂತ ಮೇಲ್ಛಾವಣಿ ಬೇಕು ಅಂತ ಕೇಳಿದಾಗ ನಾನು ಅದನ್ನು ಆಯಿತು ನೀವು ಏನಿದೆ ಪರ್ಮಿಷನ್ ತೊಗೊಂಡು ಅದೇನಿದೆ ಮಾಡ್ಕೊಳ್ಳಿ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಆಟೋದವರು ಪಾಪ ಆಟೋ ಅಧ್ಯಕ್ಷರುಗಳು 4 ಜನ ಹೋಗಿ PDO ಹತ್ರ ಮಾತಾಡಿದ್ದಾರೆ. ಸರ್ PDO ಹೇಳಿದರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ, ನೀವು SI ಹತ್ರ ಮಾತಾಡಿಬಿಟ್ಟು ಪರ್ಮಿಷನ್ ತೊಗೊಂಡು ಮಾಡ್ಕೊಳ್ಳಿ, ಅದಕ್ಕೆಲ್ಲ ಏನು ಪರ್ಮಿಷನ್ ಲೆಟ್ರು ಬೇಡ ಏನು ಬೇಡ ಅಂತ ಹೇಳಿದ್ದಾರೆ. ಆಟೋ ಚಾಲಕರ ದಿಕ್ಕು ತಪ್ಪಿಸಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಪಾಪ SIನ ಕರೆಸಿ ಸ್ಪಾಟ್ ಎಲ್ಲ ತೋರಿಸಿ SIನೂ ಮಾಡ್ಕೊಳ್ಳಿ, ಸೈಡಲ್ಲಿ ಮಾಡ್ಕೊಳ್ಳಿ, ರೋಡಿಗೆ ಬೇಡ ಅಂತೆಲ್ಲ ಹೇಳ್ಬಿಟ್ಟು ಹೋಗಿದ್ದಾರೆ. ಇದೆಲ್ಲ ಸರಿಯಾಗಿ ಎಲ್ಲನೂ ಇನ್ನೇನು ಓಪನ್ ಮಾಡಬೇಕು ಸರ್. ಈ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿಕೊಂಡು ನಾನು ಮಾಡಿರೋದು ಕಾಂಗ್ರೆಸ್ಸಿಂದ ನಾನೇ ಬೆಳೆದು ಬಿಡ್ತೀನಿ, ನಾನೇ ಹೆಸರು ಮಾಡಿಬಿಡ್ತೀನಿ, ಇವ್ರ ಹೆಸರಲ್ಲಿ ಅದು ಆಗಬಾರ್ದು ಅಂತ ಹೇಳಿ ರಾಜಕೀಯ ಒತ್ತಡದಿಂದ ಇವರು ನಾನು ಮಾಡಿರೋ ಆಟೋ ಸ್ಟ್ಯಾಂಡ್ನ ತೆರವುಗೊಳಿಸಿದ್ದಾರೆ. ರೀಸನ್ ಇಷ್ಟೇ, ಇನ್ನೇನು ಇಲ್ಲ. ಅದು ಬಂದು ಪರ್ಮಿಷನ್ದು ಮ್ಯಾಟ್ರ್ ಆಗಲ್ಲ. ಇದು ಪರ್ಮಿಷನ್ಗೆ ಇದು ಪಂಚಾಯಿತಿ ಕಡೆಯಿಂದ ಲೆಟ್ರ್ ತೊಗೊಂಡಿಲ್ಲ ಅದಲ್ಲ ಸರ್ ಮ್ಯಾಟ್ರ್. ಇದು ಏನಾಗಿದೆ ಅಂತಂದರೆ ಪಂಚಾಯಿತಿಯಿಂದ ಲೆಟ್ರ್ ತಗೊಳ್ಳೋ ಏನು 1000 ಜನ 1000 ತಪ್ಪು ಮಾಡ್ತಾರೆ, ಅದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಅದನ್ನು ಪಂಚಾಯಿತಿಯವರೇ ಕೂತು ಬಗೆಹರಿಸಿ ಅದೇನಾದ್ರು ಮಾಡ್ಬೋದಿತ್ತು. ಇದು ಕಾಂಗ್ರೆಸ್ ಕಾರ್ಯಕರ್ತರು ರಾಜಕಾರಣದಿಂದ ಇದನ್ನು ತೆರವುಗೊಳಿಸಿರೋದು. ನನ್ನ ಕಾಂಗ್ರೆಸ್ಸಿಂದ ಮುಂಚೆಯಿಂದನೂ ಸಪ್ರೇಟಾಗಿ ಇಟ್ಕೊಂಡು ಬಂದರು. ಆ ಕಾಂಗ್ರೆಸ್ ಒಂದು ಗ್ರೂಪಿಸಮ್ ಇದೆ. ಕಾಂಗ್ರೆಸ್ಸಲ್ಲಿ ಯಾರು ಬೆಳೆಯೋಕ್ಕೆ ಬಿಡೋದಿಲ್ಲ, ಕಾಂಗ್ರೆಸ್ಸಲ್ಲಿ ಯಾರು ಓಡಾಡೋಕ್ಕೆ ಬಿಡೋದಿಲ್ಲ, ಅವ್ರಿಗಿಂತ ಒಂದು ಮೆಟ್ಲು ಮುಂದಕ್ಕೆ ಹೋಗೋಕೆ ಅವ್ರು ಯಾರನ್ನೇ ಕಾರಣಕ್ಕೂ ಬಿಡೋದಿಲ್ಲ. ಸೊ ಹಂಗಾಗಿ ನನ್ನಂಥ ಮಹಿಳೆಗೇ ಅವರು ಒಂದು ಪ್ರಾಮುಖ್ಯತೆ ಕೊಟ್ಟಿಲ್ಲ ಅಂದಮೇಲೆ ನನಗೆ ಈ ಪಕ್ಷದಲ್ಲಿ ಇರೋಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ಈ ಪಕ್ಷಕ್ಕೆ ರಾಜೀವ್ ಗಾಂಧಿ ಜಿಲ್ಲಾ ಪಂಚಾಯತ್ ಸಂಘಟನೆಗೆ ಇವತ್ತಿನ ದಿನ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ನನಗೆ ಈ ಥರ ಪಕ್ಷ ಬೇಡ. ನಾನು ಸಮಾಜ ಸೇವೆನ ಮುಂದುವರಿಸ್ತೀನಿ. ನಾನು ಸ್ವಂತ ಇಚ್ಛೆಯಿಂದ ನಾನು ಅವತ್ತಿಂದ ಮಾಡಿದ್ದೀನಿ. ಯಾವ ಕಾಂಗ್ರೆಸ್ ಅವ್ರು ದುಡ್ಡು ಕೊಟ್ಟಿಲ್ಲ, ಯಾರು ಏನು ನನಗೆ ಸಪೋರ್ಟ್ ಮಾಡಿಲ್ಲ. ನಾನು ನನ್ನ ಸ್ವಂತ ದುಡ್ಡಿಂದ ಮಾಡಿಲ್ಲ. ಇನ್ನು ಮುಂದಿನ ನಾನು ಮುಂದುವರಿಸ್ತೀನಿ. ನನ್ನ ಸಮಾಜ ಸೇವೆನ ನಾನು ಮುಂದುವರಿಸ್ತೀನಿ. ನನಗೆ ಯಾವುದೇ ಥರ ಪಕ್ಷ ಬೇಡ ಸರ್.